ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಜೋಳದ ಹಿಟ್ಟಿನ ದೋಸೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅನ್ಕಿರಿ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡು ನೋಡಿರಿ ಫ್ರೆಂಡ್ಸ್. ಜೋಳದ ಹಿಟ್ಟು ಆದಮೇಲೆ ಇವಾಗ ಅರ್ಧ ಬಟ್ಲು ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡು ನೋಡಿರಿ. ಅಕ್ಕಿ ಹಿಟ್ಟು ಆಗೋದು ಒಂದು 3 ಸ್ಪೂನ್ ಆಗೋಷ್ಟು ರವೆ ತೊಗೊಂಡು ನೋಡಿರಿ. ಸಣ್ಣ ರವೆ ತೊಗೊಂಡ್ಮೇಲೆ ಸಣ್ಣ ಕಟ್ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ನೋಡಿರಿ. ಇವಾಗ ಇಷ್ಟು ಕರಿಬೇವು ಪುದೀನ ತೊಗೊಂಡ್ಗಿಸಿಂದು ಹಾಕ್ಯಂಡು ನೋಡಿರಿ ಫ್ರೆಂಡ್ಸ್. ಇವಾಗ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಂಡ್ಗಿಸಿಂದು ಚೆಂದ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇವಾಗ ಏನು ನೀರು ಹಾಕ್ಲಾರ್ದಂಗೆ ಫಸ್ಟಿಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇವಾಗ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡಿರಿ ಜೋಳದ ಹಿಟ್ಟಿನ ದೋಸೆ. ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡಿರಿ. ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಯಬೇಕು ನೋಡಿರಿ. ಇವಾಗ ಜೋಳದ ಹಿಟ್ಟು ತೊಗೊಂಡು ನೋಡಿರಿ, ಅದೇ ಕಪ್ಲಸಿಂದ ಹಾಕ್ಲೈತೆ ನೋಡಿರಿ. ಒಂದು ಕಪ್ ತೊಗೊಂಡು ನೀರು ತೊಗೊಂಡು ಹಾಕ್ಯಂಡು ನೋಡಿರಿ. ಇವಾಗ ಚೆಂದ ಮಿಕ್ಸ್ ಮಾಡ್ಬೇಕು ನೋಡಿರಿ. ಒಂದು ಸ್ವಲ್ಪ ಗಟ್ಟಿನೇ ಅನ್ಸ್ಲಕ್ಕೆ ನೋಡಿರಿ. ಇನ್ನೊಂದು ಕಪ್ನ ಹಾಕ್ಲೈತೆ ನೋಡಿರಿ ನೀರು. ನೀರು ಹಾಕ್ಯಂಡು ಚೆಂದ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇವಾಗ ಸ್ವಲ್ಪ ಅಳಸೆ ಇರ್ಬೇಕು ನೋಡಿರಿ. ಜಾಸ್ತಿ ಗಟ್ಟಿನೇ ಇರ್ಬಾರ್ದು, ಜಾಸ್ತಿ ಅಳಸನೇ ಇರ್ಬಾರ್ದು ನೋಡಿರಿ. ಅಷ್ಟೇ ಮೀಡಿಯಮ್ ಸೈಜ್ನಾಗ ಇರ್ಬೇಕು ನೋಡಿರಿ. ಇನ್ನೊಂದು ಮುಕ್ಕಾಯ್ತೈತೆ ನೋಡಿರಿ ನೀರು. ನಾನು ಇಷ್ಟಾದ್ರೆ ಸಾಕು ನೋಡಿರಿ. ಇವಾಗ ಈ ಥರ ಚೆಂದ ಮಿಕ್ಸ್ ಮಾಡ್ಬೇಕು ನೋಡಿರಿ. ಈ ಥರ ರೆಡಿ ಆಯ್ತು ನೋಡಿರಿ. ಹಿಟ್ಟು ಒಂದು 5 ನಿಮಿಷ ಮುಚ್ಚಿಡ್ಬೇಕು ನೋಡಿರಿ. ಇವಾಗ ತಕ್ಕೈತೆ ನೋಡಿರಿ. ಈ ಥರ ಆಯ್ತು ನೋಡಿರಿ. ಇವಾಗ ಸಣ್ಣ ಕಟ್ ಮಾಡ್ಕೊಂಡು ಕರಿಬೇವನ ಹಾಕಿಲೈತೆ ನೋಡಿರಿ. ಇವಾಗ ಈ ಥರ ದೋಸೆ ಬ್ಯಾಟ್ರ್ ಈ ಥರ ರೆಡಿ ಆಯ್ತು ನೋಡಿರಿ. ಇವಾಗ ಹಂಚನ್ನು ಕಾಯ್ಲಕ್ಕೆ ಇಟ್ಕೊಂಡು ನೋಡಿರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಗಿಸಿಂದು ಚೆಂದ ತಿರುವಿ ನೋಡಿರಿ ಹಂಚಿಗೆ. ಇವಾಗ ದೋಸೆ ಹಾಕ್ಲೈತೆ ನೋಡಿರಿ. ಇವಾಗ ಜಾಸ್ತಿ ದಪ್ಪನೂ ಮಾಡ್ಕೋಬೇಕು, ತೆಳ್ಳಗೂ ಮಾಡ್ಕೋಬೋದು ನೋಡಿರಿ. ಇಷ್ಟಾದ್ರೆ ನಮಗೆ ಸರಿಯಾಗಿ ನೋಡಿರಿ. ಇಷ್ಟು ಹಾಕ್ಯಂಡು ನೋಡಿರಿ. ನೋಡಿರಿ ಚೆಂದ ಬರ್ತಾವೆ ನೋಡಿರಿ. ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡಿರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ಥರ ರೆಡಿ ಆದ ನೋಡಿರಿ ದೋಸೆ. ಇವಾಗ ಇನ್ನೊಂದು ದೋಸೆನ ಹಾಕ್ಲೈತೆ ನೋಡಿರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿಬೇಕ್ರಿ. ಎಣ್ಣೆನ ತುಪ್ಪನ ಹಾಕ್ಯಂಡು ನೋಡಿರಿ ಮ್ಯಾಲೆ ಇಷ್ಟು ಹಾಕ್ಯಂಡು ಸ್ವಲ್ಪ ಮ್ಯಾಲೆ ಮುಚ್ಚಬೇಕು ನೋಡಿರಿ. ಒಂದು 5 ನಿಮಿಷ ಮುಚ್ಚಿರಿ ರೆಡಿ ಆಗ್ತದೆ ನೋಡಿರಿ ದೋಸೆ. ಚಟ್ನಿದಾಗ ಎರ್ದಾಗ ತಿನ್ಬೋದು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡಿರಿ. ದೋಸೆ ಇಷ್ಟ ಅಲ್ಲಾರ್ದ್ರೆ ಜೋಳದ ಹಿಟ್ಟನ್ನ ಹಚ್ಚಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ. ಜೋಳದ ಹಿಟ್ಟನ್ನ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ನೀವು ಒಂದು ಸರ್ತಿ ಮನ್ಯಾಗ ಮಾಡಿರಿ. ಇವತ್ತರ ನೋಡಿರಿ ತೆಳ್ಳಗೆ ಬಂದ ನೋಡಿರಿ ದೋಸೆ. ಈ ಥರ ರೆಡಿ ಆದ ನೋಡಿರಿ. 2 ದೋಸೆ ಹಾಕ್ಯಂಡು ನೋಡಿರಿ. ಈ ಥರ ರೆಡಿ ಆದ ನೋಡಿರಿ. ಒಂದು 5 ನಿಮಿಷದಾಗೆ ಚಟ್ಪಟದಾಗೆ ರೆಡಿ ಆಗ್ತದೆ ನೋಡಿರಿ ದೋಸೆ. ಒಂದು ತಾಸು ನೆನೆ ಇಡೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ನೋಡಿರಿ. ಪಟ್ ಮಾಡ್ಬೋದು ನೋಡಿರಿ ದೋಸೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ.